ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ PDOಗೆ ಸಂಬಂಧಿಸಿದಂತೆ ಪತ್ರಿಕೆ 1 ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ತರಗತಿ ನಿಮ್ಮೆಲ್ಲರಿಗೂ ಒಂದು ಫೈನಲ್ ರಿವಿಷನ್ ಥರ ಹೆಲ್ಪ್ ಮಾಡೋದರಲ್ಲಿ ಡೌಟ್ ಇಲ್ಲ ಅನ್ಕೋತೀನಿ. ಹಾಗೆ ಕೊನೆಯಲ್ಲಿ ನಾನು ಕೇಳೋ ಈ 50 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಅಂಕಗಳು ಬಂದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, 2024ರಲ್ಲಿ ಈ ಕೆಳಗಿನ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ? ಆಪ್ಷನ್ ನೋಡೋದಾದ್ರೆ LK ಅಡ್ವಾಣಿ, ಚರಣ್ ಸಿಂಗ್, PV ನರಸಿಂಹರಾವ್, ಈ ಮೇಲಿನ ಎಲ್ಲರಿಗೂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಈ ಮೇಲಿನ ಎಲ್ಲರಿಗೂ. 2024ರಲ್ಲಿ ಈ ಕೆಳಗಿನ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ ಅಂದರೆ LK ಅಡ್ವಾಣಿ, ಚರಣ್ ಸಿಂಗ್ ಹಾಗೂ PV ನರಸಿಂಹರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. ಇವರ ಜೊತೆಗೆ MS ಸ್ವಾಮಿನಾಥನ್ ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ. ಈ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂದರೆ 1954ರಲ್ಲಿ. ಈ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 1954ರಲ್ಲಿ. ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂದರೆ C ರಾಜಗೋಪಾಲಾಚಾರಿ ಹಾಗೂ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ CV ರಾಮನ್ ಅಂತಾನೆ ಹೇಳ್ಬೋದು. ಎರಡನೇ ಪ್ರಶ್ನೆ, ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತ ಲೋಕಾರ್ಪಣೆಯಾದ ಜಿಲ್ಲೆ ಯಾವುದು? ಆಪ್ಷನ್ ನೋಡೋದಾದ್ರೆ ಹಾಸನ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಹಾಸನ. ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತ ಲೋಕಾರ್ಪಣೆಯಾದಂತಹ ಜಿಲ್ಲೆ ಯಾವುದು ಅಂದ್ರೆ ಹಾಸನ. ಈ ಎತ್ತಿನ ಹೊಳೆ ಯೋಜನೆ ಅಂದ್ರೇನು? ಈ ಎತ್ತಿನ ಹೊಳೆ ಯೋಜನೆ ಅಂದ್ರೆ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ರಚನೆಯಾದಂತಹ ಯೋಜನೆ ಇದಾಗಿದೆ ಅಂತಾನೆ ಹೇಳ್ಬೋದು. ಸೊ ಮೊದಲ ಹಂತ ಉದ್ಘಾಟನೆ ಆದಂತಹ ಸ್ಥಳ ಯಾವುದು ಅಂದ್ರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಈ ಮೊದಲ ಹಂತ ಲೋಕಾರ್ಪಣೆ ಆಯಿತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಓಜೋನ್ ದಿನ ಯಾವುದು? ವಿಶ್ವ ಓಜೋನ್ ದಿನ ಯಾವುದು? ಸೆಪ್ಟೆಂಬರ್ 16, ಜೂನ್ 5, ಮೇ 22, ಫೆಬ್ರವರಿ 2. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಸೆಪ್ಟೆಂಬರ್ 16. ವಿಶ್ವ ಓಜೋನ್ ದಿನ ಎಂದು ಯಾವ ದಿನದಂದು ಆಚರಿಸ್ತೀವಿ ಅಂದರೆ ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನವನ್ನಾಗಿ ಆಚರಿಸುತ್ತೇವೆ. ಇನ್ನು ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸುತ್ತೇವೆ. ಇನ್ನು ಮೇ 22 ಇದನ್ನ ನಾವು ವಿಶ್ವ ಜೀವ ವೈವಿಧ್ಯ ದಿನ ಅಂಥೇಳಿ ಆಚರಿಸುತ್ತೇವೆ. ಇನ್ನು ಫೆಬ್ರವರಿ 2 ವಿಶ್ವ ಜೌಗು ದಿನ ಅಂಥೇಳಿ ಆಚರಿಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, 2024ರಲ್ಲಿ ರಾಜ್ಯಸಭೆ ಸದಸ್ಯೆಯಾಗಿ ಆಯ್ಕೆಯಾದಂತಹ ಕರ್ನಾಟಕದ ಮಹಿಳೆ ಯಾರು? ಕಿರಣ್ ಮಜುಮ್ದಾರ್ ಶಾ, ಪ್ರಮೀಳಾ ನಾಯ್ಡು, ಸಿಂಧುತಾಯಿ ಸಕ್ಪಾಲ್, ಸುಧಾ ಮೂರ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಸುಧಾ ಮೂರ್ತಿ. 2024ರಲ್ಲಿ ರಾಜ್ಯಸಭೆ ಸದಸ್ಯೆಯಾಗಿ ಆಯ್ಕೆಯಾದಂತಹ ಕರ್ನಾಟಕದ ಮಹಿಳೆ ಯಾರು ಅಂದ್ರೆ ಸುಧಾ ಮೂರ್ತಿ. 2023ರ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಆಪ್ಷನ್ ನೋಡೋದಾದ್ರೆ ಪ್ರಭಾ ವರ್ಮಾ, ವೀರಪ್ಪ ಮೊಯ್ಲಿ, SL ಭೈರಪ್ಪ, ಹರಿವಂಶ್ ರೈ ಬಚ್ಚನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಪ್ರಭಾ ವರ್ಮಾ. 2023ರ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನ ಪ್ರಭಾ ವರ್ಮಾ ಅವರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪ್ರಭಾ ವರ್ಮಾ ಅವರು ಮಲಯಾಳಂ ಕವಿ ಅಂತಾನೆ ಹೇಳಬಹುದು. ಇವರ ರೌದ್ರ ಸಾತ್ವಿಕಂ ಅನ್ನುವಂತಹ ಕಾದಂಬರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಲಭಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಮೊಟ್ಟ ಮೊದಲಿಗೆ ಸರಸ್ವತಿ ಸಮ್ಮಾನವನ್ನ ಪಡೆದುಕೊಂಡವರು ಯಾರು ಅಂದ್ರೆ ಹರಿವಂಶ ರೈ ಬಚ್ಚನ್ ಅವರು. ವೀರಪ್ಪ ಮೊಯ್ಲಿ ಅವರು 2014ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡೆದುಕೊಂಡ್ರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, WTO ಕೇಂದ್ರ ಕಚೇರಿ ಎಲ್ಲಿದೆ? ಫಿಲಿಪೈನ್ಸ್, ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ, ರಷ್ಯಾ, ಫ್ರಾನ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ. WTO ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ. ಈ WTO ಅನ್ನ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ, ಕನ್ನಡದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳಿ ಕರಿತೀವಿ. ಇದು ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂದ್ರೆ 1995ರಲ್ಲಿ ಸ್ಥಾಪನೆಯಾಗುತ್ತಾ. ಎಲ್ಲಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ.
ಇದು ಒಟ್ಟು 164 ರಾಷ್ಟ್ರಗಳನ್ನ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. 7ನೇ ಪ್ರಶ್ನೆ, 2024ರಲ್ಲಿ ಹೊಸದಾಗಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ನೋಡೋದಾದ್ರೆ 6, 5, 11, 12. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, 5. 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಂತಹ ಭಾಷೆಗಳ ಸಂಖ್ಯೆ ಎಷ್ಟು ಅಂದ್ರೆ 5. ಮೊದಲು ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಂತಹ ಸಂಖ್ಯೆ ಎಷ್ಟಿತ್ತು ಅಂದ್ರೆ 6. ಈ 6ಗೆ 2024ರಲ್ಲಿ ಮತ್ತೆ 5 ಶಾಸ್ತ್ರೀಯ ಸ್ಥಾನಮಾನ ಕೊಂಡು ಭಾಷೆಗಳು ಆಡ್ ಆಗಿದ್ದಾವೆ. ಟೋಟಲ್ 11 ಭಾಷೆಗಳಾದವು ಅಂತಾನೆ ಹೇಳ್ಬೋದು. ಒಟ್ಟು ಭಾಷೆಗಳು ಎಷ್ಟು ಅಂದ್ರೆ 11. ಈಗ ಪ್ರೆಸೆಂಟ್ ಸೇರಿರುವಂತಹ ಭಾಷೆಗಳ ಸಂಖ್ಯೆ ಎಷ್ಟು ಅಂದ್ರೆ 5. ಆ 5 ಭಾಷೆಗಳು ಯಾವುವು ಅಂದ್ರೆ ಪಾಲಿ, ಪ್ರಾಕೃತ, ಮರಾಠಿ, ಬಂಗಾಲಿ ಹಾಗೂ ಆಸಾಮಿ. ನೆಕ್ಸ್ಟ್ ಪ್ರಶ್ನೆ, ಬ್ರಿಕ್ಸ್ 16ನೇ ಶೃಂಗಸಭೆ 2024ರಲ್ಲಿ ಆಯೋಜಿಸಿದ ದೇಶ ಯಾವುದು? ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ರಷ್ಯಾ. ಬ್ರಿಕ್ಸ್ 16ನೇ ಶೃಂಗಸಭೆಯನ್ನ 2024ರಲ್ಲಿ ಆಯೋಜಿಸಿದಂತಹ ದೇಶ ಯಾವುದು ಅಂದ್ರೆ ರಷ್ಯಾ. ಹಾಗೆ ಫ್ರೆಂಡ್ಸ್, ಇನ್ನೊಂದು 50 ಪ್ರಶ್ನೆಗಳು ಇರುವುದರಿಂದ ಕೇವಲ ಪ್ರಶ್ನೆ ಮತ್ತು ಉತ್ತರವನ್ನ ಹೇಳ್ತಾ ಹೋಗ್ತೀನಿ. ಸೊ ಎಕ್ಸ್ಪ್ಲೇನ್ ಮಾಡ್ತಾ ಕುಂತ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಇನ್ನೇನು ಎಕ್ಸಾಮ್ ಹತ್ತಿರ ಇರೋದ್ರಿಂದ ಸೊ ಎಕ್ಸ್ಪ್ಲನೇಷನ್ ಈಗ ಸರಿಯಲ್ಲ ಅನ್ಸುತ್ತೆ ನನಗೆ. ಸೊ ಮುಂಬರುವ ದಿನಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಈ ತರಗತಿಯಲ್ಲಿ ಕೇವಲ ಪ್ರಶ್ನೆ ಹಾಗೂ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಆವಾಗ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ 9ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಪವನ ವಿದ್ಯುತ್ ಕಂಡು ಬರುವ ರಾಜ್ಯ ಯಾವುದು? ಕರ್ನಾಟಕ, ತಮಿಳುನಾಡು, ರಾಜಸ್ಥಾನ್, ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ತಮಿಳುನಾಡು. ಭಾರತದಲ್ಲಿ ಅತಿ ಹೆಚ್ಚು ಪವನ್ ವಿದ್ಯುತ್ ಕಂಡು ಬರುವಂತಹ ರಾಜ್ಯ ಯಾವುದು ಅಂದ್ರೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಅತಿ ಹೆಚ್ಚು ಪವನ ವಿದ್ಯುತ್ ಕಂಡು ಬರುತ್ತದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಅನ್ಹ್ಯಾಪಿ ಇಂಡಿಯಾ ಪುಸ್ತಕದ ಕರ್ತೃ ಯಾರು? ಲಾಲಾ ಲಜಪತ್ ರಾಯ್, ದಾದಾಬಾಯಿ ನವರೋಜಿ, ದಯಾನಂದ್ ಸರಸ್ವತಿ ಹಾಗೂ ಕಾರ್ಲ್ ಮಾರ್ಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಲಾಲಾ ಲಜಪತ್ ರಾಯ್. ಅನ್ಹ್ಯಾಪಿ ಇಂಡಿಯಾ ಪುಸ್ತಕದ ಕರ್ತೃ ಯಾರು ಅಂದ್ರೆ ಲಾಲಾ ಲಜಪತ್ ರಾಯ್. ಇನ್ನು ಆಪ್ಷನ್ 2 ಇದೆ ದಾದಾಬಾಯಿ ನವರೋಜಿ ಅಂತೇಳಿ. ಸೊ ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಮಂಡಿಸ್ತಾರ. ಇನ್ನು ದಯಾನಂದ್ ಸರಸ್ವತಿ ಸತ್ಯಾರ್ಥ ಪ್ರಕಾಶ್ ಅನ್ನುವಂತಹ ಕೃತಿಯನ್ನ ರಚಿಸ್ತಾರ. ಇನ್ನು ಕಾರ್ಲ್ ಮಾರ್ಕ್ ಅಂತಿದೆ ಆಪ್ಷನ್ 4. ಸೊ ಇವರು ದಿ ಕ್ಯಾಪಿಟಲ್ ಅನ್ನುವಂತಹ ಕೃತಿಯನ್ನ ರಚಿಸ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಮುಖ ಉದ್ದೇಶವೇನು? ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುವುದು, ಕಲ್ಯಾಣ ರಾಜ್ಯ ಮತ್ತು ಸುಖಿ ರಾಜ್ಯವನ್ನು ಸ್ಥಾಪಿಸುವುದು, ಮೂಲಭೂತ ಕರ್ತವ್ಯಗಳನ್ನು ಸಂರಕ್ಷಿಸುವುದು, ಸ್ಥಳೀಯ ಸರ್ಕಾರಗಳನ್ನು ನೋಡಿಕೊಳ್ಳುವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಕಲ್ಯಾಣ ರಾಜ್ಯ ಮತ್ತು ಸುಖಿ ರಾಜ್ಯವನ್ನ ಸ್ಥಾಪಿಸುವುದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಮುಖ ಉದ್ದೇಶವೇನು ಅಂದ್ರೆ ಕಲ್ಯಾಣ ರಾಜ್ಯ ಮತ್ತು ಸುಖಿ ರಾಜ್ಯವನ್ನ ಸ್ಥಾಪಿಸುವುದು. ನೆಕ್ಸ್ಟ್ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಯಾರು? ಬಾಬು ರಾಜೇಂದ್ರ ಪ್ರಸಾದ್, ಸಚ್ಚಿದಾನಂದ ಸಿನ್ಹಾ, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಮಹಾತ್ಮ ಗಾಂಧಿ. ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಯಾರು ಅಂದ್ರೆ ಮಹಾತ್ಮ ಗಾಂಧಿಯವರು. 13ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚಿಸಲು ತೆಗೆದುಕೊಂಡ ಕಾಲಾವಧಿ ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, 2 ವರ್ಷ 11 ತಿಂಗಳು 18 ದಿನ. ಭಾರತದ ಸಂವಿಧಾನ ರಚಿಸಲು ತೆಗೆದುಕೊಂಡಂತಹ ಕಾಲಾವಧಿ ಎಷ್ಟು ಅಂದ್ರೆ 2 ವರ್ಷ 11 ತಿಂಗಳು ಹಾಗೂ 18 ದಿನಗಳು. ಸಂವಿಧಾನ ರಚನಾ ಸಭೆಯಲ್ಲಿ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾದ ಸದಸ್ಯರ ಸಂಖ್ಯೆ ಎಷ್ಟು? 296, 292, 93, 10. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 93. ಸಂವಿಧಾನ ರಚನಾ ಸಭೆಯಲ್ಲಿ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾದಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ 93. 5ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಪಾಲಿ, ಸಂಸ್ಕೃತ, ಇಂಗ್ಲಿಷ್, ಹಿಂದಿ ಮತ್ತು ಇಂಗ್ಲಿಷ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಹಿಂದಿ ಮತ್ತು ಇಂಗ್ಲಿಷ್. ಭಾರತದ ಸಂವಿಧಾನವನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು? ಸರ್ದಾರ್ ಸ್ವರ್ಣ ಸಿಂಗ್, ಶಿವರಾಮನ್,
ನರಸಿಂಹಯ್ಯ, ವಿ.ಕೆ. ತಾಂಡವ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸರ್ದಾರ್ ಸ್ವರ್ಣ ಸಿಂಗ್. ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು ಅಂದರೆ ಸರ್ದಾರ್ ಸ್ವರ್ಣ ಸಿಂಗ್. ಸಂವಿಧಾನ ಸಭೆಯು ಕರಡು ಸಮಿತಿಯನ್ನ ಈ ದಿನದಂದು ನೇಮಿಸಿತು. ಆಪ್ಷನ್ ನೋಡೋದಾದ್ರೆ 26ನೇ ನವೆಂಬರ್ 1946, 29ನೇ ಆಗಸ್ಟ್ 1947, 26ನೇ ನವೆಂಬರ್ 1949, 9ನೇ ಡಿಸೆಂಬರ್ 1946. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 29ನೇ ಆಗಸ್ಟ್ 1947. 18ನೇ ಪ್ರಶ್ನೆ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು? ಚಾವುಂಡರಾಯ, ದುರ್ವಿನೀತ, ಅವಿನೀತ, ಶ್ರೀ ಪುರುಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಚಾವುಂಡರಾಯ. ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು ಅಂದ್ರೆ ಚಾವುಂಡರಾಯ. ಚೀನಾದ ಪ್ರವಾಸಿ ಹುಯೆನ್ ತ್ಸಾಂಗ್ ಯಾವ ಚಾಲುಕ್ಯ ದೊರೆಯ ಕಾಲದಲ್ಲಿ ಅವನ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದನು? ಕೀರ್ತಿವರ್ಮ, ವಿಕ್ರಮಾದಿತ್ಯ, ಇಮ್ಮಡಿ ಪುಲಿಕೇಶಿ, ಮೇಲಿನ ಯಾರೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಇಮ್ಮಡಿ ಪುಲಿಕೇಶಿ. ಚೀನಾದ ಪ್ರವಾಸಿ ಹುಯೆನ್ ತ್ಸಾಂಗನು ಇಮ್ಮಡಿ ಪುಲಿಕೇಶಿ ದೊರೆಯ ಕಾಲದಲ್ಲಿ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದನು ಅಂತಾನೆ ಹೇಳ್ಬೋದು. ಗೌತಮಿ ಬಾಲಶ್ರೀ ಹೊರಡಿಸಿದ ನಾಸಿಕ್ ಶಾಸನವು ಯಾರ ದಿಗ್ವಿಜಯಗಳನ್ನ ತಿಳಿಸುವಂತಹ ಶಾಸನವಾಗಿದೆ? ಆಪ್ಷನ್ ನೋಡೋದಾದ್ರೆ 1ನೇ ಶಾತಕರ್ಣಿ, ಗೌತಮಿ ಪುತ್ರ ಶಾತಕರ್ಣಿ, ಯಜ್ಞಶ್ರೀ ಶಾತಕರ್ಣಿ, ಹಾಲರಾಜ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗೌತಮಿ ಪುತ್ರ ಶಾತಕರ್ಣಿ. ಈ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಪ್ರಸಿದ್ಧ ದೊರೆ ಅಂತಾನೆ ಹೇಳ್ಬೋದು. ಇವರ ತಾಯಿನೇ ಗೌತಮಿ ಬಾಲಶ್ರೀ. ಇವರು ನಾಸಿಕ್ ಶಾಸನದಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಹೊಗಳಿದ್ದಾರೆ ಅಂತಾನೆ ಹೇಳ್ಬೋದು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನ ಕಟ್ಟಿಸಿದ ಮೈಸೂರು ಅರಸು ಮನೆತನದ ದೊರೆ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು, ದೊಡ್ಡ ದೇವರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ದೊಡ್ಡ ದೇವರಾಜ ಒಡೆಯರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನ ಕಟ್ಟಿಸಿದ ಮೈಸೂರು ಅರಸು ಮನೆತನದ ದೊರೆ ಯಾರು ಅಂದ್ರೆ ದೊಡ್ಡ ದೇವರಾಜ ಒಡೆಯರು. ಉತ್ತರ ಪತೇಶ್ವರ ಎಂಬ ಬಿರುದಾಂಕಿತ ದೊರೆ ಯಾರು? ಇಮ್ಮಡಿ ಪುಲಿಕೇಶಿ, ಹರ್ಷವರ್ಧನ, ಕೀರ್ತಿವರ್ಮ, ವಿಜಯಾದಿತ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹರ್ಷವರ್ಧನ. ಉತ್ತರ ಪತೇಶ್ವರ ಎಂಬ ಬಿರುದಾಂಕಿತ ಕವಿ ಯಾರು ಅಂದ್ರೆ ಹರ್ಷವರ್ಧನ. ಇನ್ನು ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ಹೊಂದಿದವರು ಯಾರು ಅಂದ್ರೆ ಇಮ್ಮಡಿ ಪುಲಿಕೇಶಿ. ಕರ್ನಾಟಕದ ಅತ್ಯಂತ ಉದ್ದವಾದ ಹಾಗೂ ಕನ್ನಡ ನಾಡಿನ ಜೀವನದಿ ಎಂದು ಹೆಸರಾದ ನದಿ ಯಾವುದು? ಕೃಷ್ಣ, ತುಂಗಾ ನದಿ, ಕಾವೇರಿ, ನೇತ್ರಾವತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕಾವೇರಿ. ಕರ್ನಾಟಕದ ಅತ್ಯಂತ ಉದ್ದವಾದ ಹಾಗೂ ಕನ್ನಡ ನಾಡಿನ ಜೀವನದಿ ಅಂತೇಳಿ ಕರೆಯುವಂತಹ ನದಿ ಯಾವುದು ಅಂದ್ರೆ ಕಾವೇರಿ ನದಿ. ಕರ್ನಾಟಕದಲ್ಲಿರುವ ಅತ್ಯಂತ ದೊಡ್ಡ ಬಂದರು ಯಾವುದು? ನವಮಂಗಳೂರು ಬಂದರು, ಮಲ್ಪೆ, ಕಾರವಾರ, ಉಡುಪಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನವಮಂಗಳೂರು ಬಂದರು. ಕರ್ನಾಟಕದಲ್ಲಿರುವಂತಹ ಅತ್ಯಂತ ದೊಡ್ಡ ಬಂದರು ಯಾವುದು ಅಂದ್ರೆ ನವಮಂಗಳೂರು ಬಂದರು. 25ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ನೀರಾವರಿ ಯೋಜನೆ ಯಾವುದು? ಕಾವೇರಿ ಕಣಿವೆ ಯೋಜನೆ, ಮಲಪ್ರಭಾ ಯೋಜನೆ, ತುಂಗಭದ್ರಾ ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕೃಷ್ಣಾ ಮೇಲ್ದಂಡೆ ಯೋಜನೆ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ನೀರಾವರಿ ಯೋಜನೆ ಯಾವುದು ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಮಂಡ್ಯ, ಮೈಸೂರು, ಬಳ್ಳಾರಿ, ವಿಜಯಪುರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ವಿಜಯಪುರ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು ಅಂದ್ರೆ ನಮ್ಮ ವಿಜಯಪುರ. ಕರ್ನಾಟಕದ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಕರ್ನಾಟಕದ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಹರ್ಡಿಕರ್ ಮಂಜಪ್ಪ, ಗಂಗಾಧರರಾವ್ ದೇಶಪಾಂಡೆ, ಎಸ್ ನಿಜಲಿಂಗಪ್ಪ, ಮೇಲಿನ ಯಾರೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗಂಗಾಧರರಾವ್ ದೇಶಪಾಂಡೆ. ಕರ್ನಾಟಕದ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂದ್ರೆ ಗಂಗಾಧರರಾವ್ ದೇಶಪಾಂಡೆ. ಇನ್ನು ಹರ್ಡಿಕರ್ ಮಂಜಪ್ಪ ಅವರಿಗೆ ಕರ್ನಾಟಕದ ಗಾಂಧಿ ಅಂತ ಹೇಳಿ ಕರಿತೀವಿ.
ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? KS ನಾಗರತ್ನಮ್ಮ, ಮೋಟಮ್ಮ, ಮಾರ್ಗರೇಟ್, ಇವರಲ್ಲಿ ಯಾರು ಅಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 KS ನಾಗರತ್ನಮ್ಮ. ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂದ್ರೆ KS ನಾಗರತ್ನಮ್ಮ. 9ನೇ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯ ರಚನಾಕಾರರು ಯಾರು? ಹುಯಿಲ್ಗೋಳ್ ನಾರಾಯಣರಾವ್, DV ಗುಂಡಪ್ಪ, BM ಶ್ರೀಕಂಠಯ್ಯ, ಶೇಷಾದ್ರಿ ಅಯ್ಯರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹುಯಿಲ್ಗೋಳ್ ನಾರಾಯಣರಾವ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯ ರಚನಾಕಾರರು ಯಾರು ಅಂದ್ರೆ ಹುಯಿಲ್ಗೋಳ್ ನಾರಾಯಣರಾವ್. ಕೃಷ್ಣರಾಜ ಸಾಗರದ ಬೃಂದಾವನ ಉದ್ಯಾನವನಕ್ಕೆ ದೀಪಾಲಂಕಾರ ಮಾಡಿಸಿದವರು ಯಾರು? ಆಪ್ಷನ್ ನೋಡೋದಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಸಿ ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸರ್ ಮಿರ್ಜಾ ಇಸ್ಮಾಯಿಲ್. ಹಳ್ಳಿಯ ವಿಧಾನಸಭೆ ಎಂದು ಯಾವುದನ್ನ ಕರೆಯುತ್ತಾರೆ? ಜನವಸತಿ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾ, ಪಂಚಾಯಿತಿ ಸಭಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗ್ರಾಮ ಸಭಾ. ಹಳ್ಳಿಯ ವಿಧಾನಸಭೆ ಎಂದು ಯಾವುದನ್ನ ಕರೆಯುತ್ತಾರೆ ಅಂದ್ರೆ ಗ್ರಾಮ ಸಭಾಕ್ಕೆ ಹಳ್ಳಿಯ ವಿಧಾನಸಭೆ ಎಂದು ಕರೆಯುತ್ತಾರೆ. ಗ್ರಾಮ ಸ್ವರಾಜ್ಯದ ಘಟಕಗಳು ಯಾವುವು? ಆಪ್ಷನ್ ನೋಡೋದಾದ್ರೆ ಜನವಸತಿ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾ, ಈ ಮೇಲಿನ ಎಲ್ಲವೂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಈ ಮೇಲಿನ ಎಲ್ಲವೂ. ಗ್ರಾಮ ಸ್ವರಾಜ್ಯದ ಘಟಕಗಳು ಯಾವುವು ಅಂದ್ರೆ ಜನವಸತಿ ಸಭಾ, ವಾರ್ಡ್ ಸಭಾ ಹಾಗೂ ಗ್ರಾಮ ಸಭಾ. 33ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯನ್ನು ಯಾರು ವಿಸರ್ಜಿಸುತ್ತಾರೆ? ಆಪ್ಷನ್ ನೋಡೋದಾದ್ರೆ ಜಿಲ್ಲಾಧಿಕಾರಿ, ತಾಲೂಕು ಉಪವಿಭಾಗ ಕಂದಾಯ ಅಧಿಕಾರಿ, ರಾಜ್ಯ ಸರ್ಕಾರ ಹಾಗೂ ಅಡ್ವೊಕೇಟ್ ಜನರಲ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ರಾಜ್ಯ ಸರ್ಕಾರ. ಜಿಲ್ಲಾ ಪಂಚಾಯಿತಿಯನ್ನು ಯಾರು ವಿಸರ್ಜಿಸುತ್ತಾರೆ ಅಂದ್ರೆ ರಾಜ್ಯ ಸರ್ಕಾರ. ನೆಕ್ಸ್ಟ್ ಪ್ರಶ್ನೆ, ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ಹುದ್ದೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ಬಲವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, JVK ರಾವ್ ಸಮಿತಿ, ಗಾಡ್ಗಿಲ್ ಸಮಿತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 JVK ರಾವ್ ಸಮಿತಿ. ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ಹುದ್ದೆಗೆ ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು ಅಂದ್ರೆ JVK ರಾವ್ ಸಮಿತಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪಂಚಾಯಿತಿ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದು? ಪಂಜಾಬ್, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಕರ್ನಾಟಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರಾಜಸ್ಥಾನ್. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ್. ಎಷ್ಟರಲ್ಲಿ ಅಂದ್ರೆ 1959ರಲ್ಲಿ. ರಾಜಸ್ಥಾನದ ನಾಗೂರ್ನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಮೊದಲು ಜಾರಿಗೊಳಿಸಲಾಯಿತು ಅಂತಾನೆ ಹೇಳ್ಬೋದು. ಎಷ್ಟರಲ್ಲಿ ಅಂದ್ರೆ 1959ರಲ್ಲಿ. ಇನ್ನು ಎರಡನೇ ರಾಜ್ಯ ಯಾವುದು ಅಂದ್ರೆ ಆಂಧ್ರ ಪ್ರದೇಶ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 36ನೇ ಪ್ರಶ್ನೆ, ಭಾರತದ ಸಹಕಾರಿ ಸಂಘಗಳ ಪಿತಾಮಹ ಯಾರು? ಆಪ್ಷನ್ ನೋಡೋದಾದ್ರೆ ರಾಬರ್ಟ್ ಓವನ್, ಸಿದ್ದನಗೌಡ ಮತ್ತು ರಾಮನಗೌಡ ಪಾಟೀಲ್, ಫೆಡ್ರಿಕ್ ನಿಕೋಲ್ಸನ್, ಈ ಮೇಲಿನ ಯಾರು ಅಲ್ಲ? ಸೊ ಈ ಪ್ರಶ್ನೆ ಅಂತೂ ತುಂಬಾ ಜನಕ್ಕೆ ಡೌಟ್ಸ್ ಇದೆ ಫ್ರೆಂಡ್ಸ್. ಯಾಕೆಂದ್ರೆ ಭಾರತದ ಸಹಕಾರಿ ಸಂಘಗಳ ಪಿತಾಮಹ ಯಾರು ಅಂತ ಹೇಳಿ ಈ 3 ಆಪ್ಷನ್ ಕೊಟ್ಟಾಗ ಖಂಡಿತ ಡೌಟ್ಸ್ ಬರುವಂತ ಸಾಧ್ಯತೆ ತುಂಬಾ ಇದೆ. ಯಾಕೆಂದ್ರೆ ಈ 3 ಜನ ಸಹಕಾರ ಸಂಘಗಳ ವಿಷಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿದ್ದಾರೆ. ಹಾಗಾಗಿ ಡೌಟ್ಸ್ ಬರೋದು ಸಹಜ. ಆ ಡೌಟ್ಸ್ ಅನ್ನ ನಾನಿವತ್ತು ಕ್ಲಿಯರ್ ಮಾಡ್ತೀನಿ. ಭಾರತದ ಸಹಕಾರಿ ಸಂಘಗಳ ಪಿತಾಮಹ ಯಾರು ಅಂದ್ರೆ ಫೆಡ್ರಿಕ್ ನಿಕೋಲ್ಸನ್. ಸೊ ಭಾರತದ ಸಹಕಾರಿ ಸಂಘಗಳ ಪಿತಾಮಹ ಯಾರು ಅಂದ್ರೆ ಫೆಡ್ರಿಕ್ ನಿಕೋಲ್ಸನ್. ಇನ್ನು ಕರ್ನಾಟಕದ ಸಹಕಾರಿ ಸಂಘಗಳ ಪಿತಾಮಹ ಯಾರು ಅಂದ್ರೆ ಸಿದ್ದನಗೌಡ ಮತ್ತು ರಾಮನಗೌಡ ಪಾಟೀಲ್. ಕರ್ನಾಟಕ ಸಹಕಾರಿ ಸಂಘಗಳ ಪಿತಾಮಹ ಯಾರು ಅಂತ ಹೇಳ್ಕೊಟ್ರಂದ್ರೆ ಸಿದ್ದನಗೌಡ ಮತ್ತು ರಾಮನಗೌಡ ಪಾಟೀಲ್. ಭಾರತದ ಸಹಕಾರಿ ಸಂಘಗಳ ಪಿತಾಮಹ ಯಾರು ಅಂತ ಹೇಳ್ಕೊಟ್ರಂದ್ರೆ ಫೆಡ್ರಿಕ್ ನಿಕೋಲ್ಸನ್. ಇನ್ನು ಆಧುನಿಕ ಸಹಕಾರಿ ಸಂಘಗಳ ಪಿತಾಮಹ ಅಂತ ಹೇಳ್ಕೊಟ್ರೆ, ಕೇವಲ ಆಧುನಿಕ ಸಹಕಾರ ಸಂಘಗಳ ಪಿತಾಮಹ ಯಾರು ಅಂತ ಹೇಳ್ಕೊಟ್ರೆ ರಾಬರ್ಟ್ ಓವನ್. ಸೊ 1905ರಲ್ಲಿ ಮೊದಲ ಬಾರಿಗೆ ಇಡೀ ಏಷ್ಯಾದಲ್ಲೇ ಮೊದಲ ಬಾರಿಗೆ ಗದಗಿನ ಕನಗಿನಹಾಳದಲ್ಲಿ ಈ ಮೊದಲ ಸಹಕಾರಿ ಸಂಘಗಳು ಸ್ಥಾಪನೆ ಆಯಿತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿರುವ
ಜಿಲ್ಲೆ ಯಾವುದು? ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಬೆಂಗಳೂರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಬೆಂಗಳೂರು. 38ನೇ ಪ್ರಶ್ನೆ, ಭಾರತದ ಮೆಟ್ರೋ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ? ಮಾರ್ಕ್ ಕಬ್ಬನ್, ಲಾ ಡಾಲ್ ಹೌಸಿ, ಇ ಶ್ರೀಧರನ್ ಇವರಲ್ಲಿ ಯಾರೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಇ ಶ್ರೀಧರನ್. ಭಾರತದ ಮೆಟ್ರೋ ಮ್ಯಾನ್ ಎಂದು ಇ ಶ್ರೀಧರನ್ನ ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 39ನೇ ಪ್ರಶ್ನೆ, ಅಪ್ಪಿಕೋ ಚಳುವಳಿ ಯಾವ ರಾಜ್ಯದಲ್ಲಿ ಆರಂಭವಾಯಿತು? ಆಪ್ಷನ್ ನೋಡೋದಾದ್ರೆ ರಾಜಸ್ಥಾನ್, ಕರ್ನಾಟಕ, ಕೇರಳ, ಉತ್ತರಾಖಂಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕರ್ನಾಟಕ. ಅಪ್ಪಿಕೋ ಚಳುವಳಿ ಯಾವ ರಾಜ್ಯದಲ್ಲಿ ಆರಂಭವಾಯಿತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ಆರಂಭವಾಯಿತು ಅಂತಾನೆ ಹೇಳ್ಬೋದು. ಎಷ್ಟರಲ್ಲಿ ಅಂದ್ರೆ 1983ರಲ್ಲಿ. 1983ರಲ್ಲಿ ಉತ್ತರ ಕನ್ನಡದ ಸಿರಸಿ ಮತ್ತು ಶಿವಮೊಗ್ಗ. ಉತ್ತರ ಕನ್ನಡದ ಸಿರಸಿ ಮತ್ತು ಶಿವಮೊಗ್ಗದಲ್ಲಿ 1983ರಲ್ಲಿ ಈ ಅಪ್ಪಿಕೋ ಚಳುವಳಿ ಆರಂಭವಾಯಿತು ಅಂತಾನೆ ಹೇಳ್ಬೋದು. ಸೊ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂದ್ರೆ ಪಾಂಡುರಂಗ ಹೆಗಡೆ ಅನ್ನೋರು. ಪಾಂಡುರಂಗ ಹೆಗಡೆ ಅವರು ಈ ಅಪ್ಪಿಕೋ ಚಳುವಳಿಯ ಉಸ್ತುವಾರಿಯಾಗಿರ್ತಾರೆ ಅಂತಾನೆ ಹೇಳ್ಬೋದು. ಯಾವ ಕಾರಣಕ್ಕಾಗಿ ಈ ಅಪ್ಪಿಕೋ ಚಳುವಳಿ ನಡೆಯುತ್ತೆ ಅಂದ್ರೆ ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವಾಗುವ ಕುರಿತು ಈ ಚಳುವಳಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶ್, ಉತ್ತರಾಖಂಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಧ್ಯಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಮಧ್ಯಪ್ರದೇಶ್. ಇನ್ನು 2ನೇ ಸ್ಥಾನದಲ್ಲಿ ಕರ್ನಾಟಕ, 3ನೇ ಸ್ಥಾನದಲ್ಲಿ ಉತ್ತರಾಖಂಡ ಅಂತಾನೆ ಹೇಳ್ಬೋದು. ನೀಲಗಿರಿಯಲ್ಲಿರುವ ಅತಿ ಎತ್ತರವಾದ ಶಿಖರ ಯಾವುದು? ಅನ್ನಪೂರ್ಣ, ದೊಡ್ಡ ಬೆಟ್ಟ, ನೀಲಗಿರಿ, ದೇವರ ಬೆಟ್ಟ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ದೊಡ್ಡ ಬೆಟ್ಟ. ನೀಲಗಿರಿಯಲ್ಲಿರುವ ಅತಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ದೊಡ್ಡ ಬೆಟ್ಟ. ಪರಿಸರ ವ್ಯವಸ್ಥೆ ಎಂಬ ಪದವನ್ನ ನೀಡಿದವರು ಯಾರು? ಸೊ ಪರಿಸರ ವ್ಯವಸ್ಥೆ ಅಂದ್ರೆ ಇಕೋಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಈ ಇಕೋಸಿಸ್ಟಮ್ ಎಂಬ ಪದವನ್ನ ನೀಡಿದವರು ಯಾರು? ಎ.ಜಿ. ಟಾನಸ್ಲೆ, ಥಾಮಸ್ ಕಾರ್ಲೈಲ್, ಅರ್ನೆಸ್ಟ್ ಹೆಕಲ್ಸ್. ಹಾಗೂ ಆಪ್ಷನ್ 4 ಬಿ ಮತ್ತು ಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಎ.ಜಿ. ಟಾನಸ್ಲೆ. ಪರಿಸರ ವ್ಯವಸ್ಥೆ ಅಥವಾ ಇಕೋಸಿಸ್ಟಮ್ ಎಂಬ ಪದವನ್ನ ನೀಡಿದವರು ಯಾರು ಅಂದ್ರೆ ಎ.ಜಿ. ಟಾನಸ್ಲೆ. ಇನ್ನು ಥಾಮಸ್ ಕಾರ್ಲೈಲ್, ಈ ಥಾಮಸ್ ಕಾರ್ಲೈಲ್ ಅವರು ಪರಿಸರ ಅನ್ನುವಂತಹ ಪದವನ್ನ ನೀಡ್ತಾರ. ಪರಿಸರ ಅಂದ್ರೆ ಎನ್ವೈರ್ಮೆಂಟ್. ಈ ಎನ್ವೈರ್ಮೆಂಟ್ ಎಂಬ ಪದವನ್ನ ನೀಡಿದವರು ಯಾರು ಅಂದ್ರೆ ಥಾಮಸ್ ಕಾರ್ಲೈಲ್. ಇನ್ನು ಅರ್ನೆಸ್ಟ್ ಹೆಕಲ್ಸ್ ಅಂತಿದೆ ಆಪ್ಷನ್. ಸೊ ಅರ್ನೆಸ್ಟ್ ಹೆಕಲ್ಸ್ ಅನ್ನೋರು ಇಕೋಲಾಜಿ ಅನ್ನುವಂತಹ ಪದವನ್ನ ನೀಡ್ತಾರೆ. ಸೊ ಇಕೋಲಾಜಿ ಅನ್ನುವಂತಹ ಪದವನ್ನ ನೀಡಿದವರು ಯಾರು ಅಂದ್ರೆ ಅರ್ನೆಸ್ಟ್ ಹೆಕಲ್ಸ್. 43ನೇ ಪ್ರಶ್ನೆ, ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ? ದ್ವಿಚರಗಳು, ಸರೀಸೃಪಗಳು, ಸಸ್ತನಿಗಳು, ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ದ್ವಿಚರಗಳು. ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ಅಂದ್ರೆ ದ್ವಿಚರಗಳು. ಈ ದ್ವಿಚರಗಳಿಗೆ ನಾವು ಉಭಯವಾಸಿಗಳು ಅಂತ ಹೇಳಿ ಕರಿತೀವಿ. ಉಭಯವಾಚಿ ಅಥವಾ ದ್ವಿಚರಗಳು ಅಂದ್ರೆ ಏನು ಅಂದ್ರೆ ನೆಲ ಮತ್ತು ಜಲ ಈ ಎರಡರಲ್ಲೂ ವಾಸಿಸುವಂತಹ ಪ್ರಾಣಿಗಳಿಗೆ ನಾವು ದ್ವಿಚರಗಳು ಅಥವಾ ಉಭಯವಾಸಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ಅಂದ್ರೆ ದ್ವಿಚರಗಳು ಅಥವಾ ಉಭಯವಾಸಿ ವರ್ಗಕ್ಕೆ ಸೇರುತ್ತವೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 44ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ಕಾಯ್ದೆಯ ತಿದ್ದುಪಡಿಯು ನಿರ್ದಿಷ್ಟ ವರ್ಷದಲ್ಲಿ ಯಾವ ವರ್ಷದಲ್ಲಿ ನಡೆಯುತ್ತದೆ? 1976, 1988, 1980, 1971. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 1988. ಅರಣ್ಯ ಸಂರಕ್ಷಣಾ ಕಾಯ್ದೆಯ ತಿದ್ದುಪಡಿಯು ನಿರ್ದಿಷ್ಟ ವರ್ಷದಲ್ಲಿ ಯಾವ ವರ್ಷದಲ್ಲಿ ನಡೆಯುತ್ತದೆ ಅಂದ್ರೆ 1988. ಹೆಪಟೈಟಿಸ್ ಎ ಯಾವ ರೀತಿಯ ಕಾಯಿಲೆಯಾಗಿದೆ? ಆಪ್ಷನ್ ನೋಡೋದಾದ್ರೆ ಆಹಾರ ಮಾಲಿನ್ಯ, ನೀರಿನಿಂದ ಹರಡುವ ರೋಗ, ಗಾಳಿಯಿಂದ ಹರಡುವ ರೋಗ, 2 ಎ ಮತ್ತು ಬಿ 2. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 2. ಹೆಪಟೈಟಿಸ್ ಎ ಯಾವ ರೀತಿಯ ಕಾಯಿಲೆಯಾಗಿದೆ ಅಂದ್ರೆ ಆಹಾರ ಮಾಲಿನ್ಯ ಹಾಗೂ ನೀರಿನಿಂದ ಹರಡುವಂತಹ ರೋಗವಾಗಿದೆ ಅಂತಾನೆ ಹೇಳ್ಬೋದು.
ಪರಿಸರದ ನಾಶದಿಂದ ಹೆಚ್ಚು ಬಳಲುತ್ತಿರುವ ವರ್ಗವನ್ನ ಉಲ್ಲೇಖಿಸಿ. ಆಪ್ಷನ್ ನೋಡೋದಾದ್ರೆ ಮಧ್ಯಮ ವರ್ಗ, ಶ್ರೀಮಂತ, ಬಡವ, ಮೇಲಿನ ಎಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಡವ. ಪರಿಸರದ ನಾಶದಿಂದ ಹೆಚ್ಚು ಬಳಲುತ್ತಿರುವ ವರ್ಗ ಯಾವುದು ಅಂದ್ರೆ ಬಡವರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಜಗತ್ತಿನಲ್ಲಿ ಎಷ್ಟು ಜೀವ ವೈವಿಧ್ಯ ಹಾಟ್ ಸ್ಪಾಟ್ಗಳು ಅಸ್ತಿತ್ವದಲ್ಲಿದೆ? 34, 30, 35, 36. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 36. ಜಗತ್ತಿನಲ್ಲಿ ಎಷ್ಟು ಜೀವ ವೈವಿಧ್ಯ ಹಾಟ್ ಸ್ಪಾಟ್ಗಳು ಅಸ್ತಿತ್ವದಲ್ಲಿದೆ ಅಂದ್ರೆ 36 ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಕಾಫಿ ಅಥವಾ ಚಹಾದ ಸಸ್ಯ ಮೂಲದೊಂದಿಗೆ ಸಂಬಂಧಿಸಿದ ಔಷಧದ ಹೆಸರನ್ನು ತಿಳಿಸಿ. ಕರ್ಪೂರ, ಅಫಿಮು, ಗಸಗಸೆ, ಕೆಫೀನ್, ಮುಳ್ಳಿನ ಆಪಲ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೆಫೀನ್. ಕಾಫಿ ಅಥವಾ ಚಹಾದ ಸಸ್ಯ ಮೂಲದೊಂದಿಗೆ ಸಂಬಂಧಿಸಿದ ಔಷಧದ ಹೆಸರನ್ನು ತಿಳಿಸಿ ಅಂದ್ರೆ ಕೆಫಿನ್. ಸೊ ಕಾಫಿ ಮತ್ತು ಚಹಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಫಿನ್ ಅನ್ನ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇರುವೆಗಳ ಅನುಪಸ್ಥಿತಿಯಲ್ಲಿ ಭೂಮಿಗೆ ಏನಾಗುತ್ತದೆ? ಇರುವೆಗಳ ಅನುಪಸ್ಥಿತಿಯಲ್ಲಿ ಭೂಮಿಗೆ ಏನಾಗುತ್ತದೆ? ಜೀವನದ ನಾಶ, ಸ್ವಲ್ಪ ಪರಿಣಾಮ, ಗೆದ್ದಲುಗಳಲ್ಲಿ ಕಡಿತ, ಪರಿಣಾಮವಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಜೀವನದ ನಾಶ. ಇರುವೆಗಳ ಅನುಪಸ್ಥಿತಿಯಲ್ಲಿ ಭೂಮಿಗೆ ಏನಾಗುತ್ತದೆ ಅಂದ್ರೆ ಜೀವನದ ನಾಶ. ನೆಕ್ಸ್ಟ್ ಪ್ರಶ್ನೆ, ಮಣ್ಣಿನ ಮಾಲಿನ್ಯಕ್ಕೆ ಕಾರಣವೇನು? ಮಣ್ಣಿನ ಮಾಲಿನ್ಯಕ್ಕೆ ಕಾರಣವೇನು? ಆಮ್ಲ ಮಳೆ, ಓಜೋನ್, ಏರೋಸಾಲ್, ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಮ್ಲ ಮಳೆ. ಮಣ್ಣಿನ ಮಾಲಿನ್ಯಕ್ಕೆ ಕಾರಣವೇನು ಅಂದ್ರೆ ಆಮ್ಲ ಮಳೆ. ಈ ಆಮ್ಲ ಮಳೆಯು ಮಣ್ಣಿನ ಮಾಲಿನ್ಯವಾಗಲು ಕಾರಣವಾಗುತ್ತದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ವೈಸ್ ಪ್ರತಿಯೊಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಇವತ್ತು ನಿಮಗೆ ಒಂದು ರಿವಿಷನ್ ರೀತಿ ತರಗತಿಯನ್ನ ಮಾಡ್ತಾ ಬಂದಿದ್ದೀನಿ. ಸೊ ಈ ತರಗತಿಯಲ್ಲಿ ನಿಮಗೆ 50 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿತ್ತು ಅಥವಾ ಎಷ್ಟು ಪ್ರಶ್ನೆಗಳು ಸರಿಯಾದವು ಅನ್ನೋದನ್ನ ಕಮೆಂಟ್ಗಳ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ತರಗತಿ ನಿಮಗೆ ಇಷ್ಟವಾಯಿತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದಿನ ಈ ತರಗತಿಯನ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.